ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ, ವಿಶೇಷ ಮತ್ತು ಪ್ರಸ್ತುತ ದಿನಮಾನಗಳ ವಿಚಾರ ಚರ್ಚೆಗಳಿಗೋಸ್ಕರ ಜಯಸೂರ್ಯ ಅಗ್ರಿಬೊಮ್ಮಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಸರ್ಚ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ಒಂದು ವಿಷಯನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅದು ABS ಡ್ರೀಮ್ ಗ್ರೂಪ್ ಆಫ್ ಕಂಪ್ನಿ ಕಡೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಗ್ರಿಬೊಮ್ಮಳಿಯಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕಾರ್ಯಕ್ರಮ ಅಗ್ರಿಬೊಮ್ಮಳಿಯಲ್ಲಿ ಇರುವಂತಹ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಡೆಯಿಂದ ಅದರ ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಸಾಧಕರಿಗೋಸ್ಕರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡಲಾಗಿತ್ತು. ಬನ್ನಿ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ಈಗ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಪ್ರಮುಖವಾಗಿ MP ಪ್ರಕಾಶ್ ಅವರ ಮಗಳಾದ ವೀಣಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ಮತ್ತು ಮಹಿಳಾ ಸ್ಥಾನಮಾನದ ಬಗ್ಗೆ ವಿವರವನ್ನು ನೀಡಿದರು. ಮೊದಲು ಮಹಿಳಾ ದಿನಾಚರಣೆ ಅಮೆರಿಕದಲ್ಲಿ ನಡೆಯಿತು, ಅಮೆರಿಕದ ನ್ಯೂಯಾರ್ಕಲ್ಲಿ, ಮತ್ತೆ ತದನಂತರ ಜರ್ಮನಿಯಲ್ಲಿ ನಡೆಯಿತು, ಮತ್ತು ಆಮೇಲೆ ವಿಶ್ವಸಂಸ್ಥೆ ಏನು ಮಾಡ್ತಾರೆ. ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶೇಷವಾಗಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ವಿಶೇಷವಾಗಿ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ತದನಂತರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳಾ ಸಾಧಕಿಯರಿಗೆ ಶ್ರೀರತ್ನ ಪ್ರಶಸ್ತಿಯನ್ನು ABS ಗ್ರೂಪ್ ಕಡೆಯಿಂದ ನೀಡಲಾಯಿತು.